ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಸೆಟ್ ದೋಸೆಗೆ, ಪೂರಿಗೆ, ಚಪಾತಿಗೆ ಒಳ್ಳೆ ಸಾಗು ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ತುಂಬಾ ಈಸಿಯಾಗಿದೆ. ಜಸ್ಟ್ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಹಸಿಮೆಣಸಿಕಾಯಿ ಬೇಕು, ಅದಾದಮೇಲೆ ಒಂದು 4-5 ಬೆಳ್ಳುಳ್ಳಿ, ಅದಾದಮೇಲೆ ಮಸಾಲೆಗೆ ಚಕ್ಕಿ, ಲವಂಗ, ಯಾಲಕ್ಕಿ ಮತ್ತು ಮೆಣಸನ್ನು ಹಾಕಿ ಸೋಂಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಒಂಥರ ಫ್ಲೇವರ್ ಕೊಡತ್ತಂತಲೇ ಹೇಳ್ಬೋದು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ನೀವು ಗೋಡಂಬಿನ ಗೋಡಂಬಿ ಹಾಕೋದ್ರಿಂದ ನಿಮಗೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ, ಥಿಕ್ನೆಸ್ ಜಾಸ್ತಿ ಆಗತ್ತಂತಲೇ ಹೇಳ್ಬೋದು. ಅದಾದಮೇಲೆ ಕೊತ್ತಂಬರಿ ಹಾಕೋದ್ರಿಂದ ಗ್ರೀನ್ ಕಲರ್ ಟೆಕ್ಸ್ಚರ್ ಬರುತ್ತೆ. ಅದಾದಮೇಲೆ ಸ್ವಲ್ಪ ಕರ್ಬೇವು ಫ್ಲೇವರಿಗೆ. ಅದಾದಮೇಲೆ ಪುಟಾಣಿ ಮತ್ತು ಗೋಡಂಬಿ ಹಾಕೋದ್ರಿಂದ ಥಿಕ್ನೆಸ್ ಜಾಸ್ತಿ ಬರುತ್ತೆ, ಕೊಬ್ಬರಿ ಹಾಕಿ ಫ್ಲೇವರಿಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ಇದನ್ನೊಂಥರ ರುಬ್ಕೊಂಡು ಬನ್ನಿ. ಅದಾದಮೇಲೆ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ, ಅದಾದ ತಕ್ಷಣ ನೆಕ್ಸ್ಟು ಸಾಸಿವೆ, ಆಮೇಲೆ ಜೀರಿಗೆ ಮತ್ತು ಸಾಸಿವೆ ಚಟ ಅಂತ ಅಂದಮೇಲೆ ಹಿಂಗನ್ನು ಹಾಕೋದ್ರಿಂದ ನಿಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಎಲ್ಲ ಹೆಚ್ಕೊಂಡಿರ್ತಕ್ಕಂಥ ತರಕಾರಿನ ಹಾಕಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಬಟಾಣಿ, ಈರುಳ್ಳಿ, ಟೊಮ್ಯಾಟೊ, ನಿಮಗೆ ಯಾವ ತರಕಾರಿ ಬೇಕೋ ಅವೆಲ್ಲ ತರಕಾರಿನ ಹಾಕ್ಬೋದು. ಕ್ಯಾಬೇಜು ನಿಮ್ಮ ಹತ್ರ ಯಾವುದಿದೆ ಅದೆಲ್ಲ ಹಾಕಿ. ಎಲ್ಲ ಹಾಕೋದ್ರಿಂದ ನಿಮಗೆ ಎಲ್ಲ ತರಕಾರಿನೂ ತಿನ್ನಂಗಿರುತ್ತೆ. ನಿಮ್ಮ ಮನೆಯವರು, ನಿಮ್ಮ ಮನೇಲಿರೋ ಚಿಕ್ಕ ಮಕ್ಕಳಾಗಿರ್ಬೋದು ಎಲ್ಲನೂ ತಿನ್ನಂಗಿರುತ್ತೆ. ಆದಮೇಲೆ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡಿ. ಯಾಕಂದರೆ ಸ್ವಲ್ಪ ಕ್ಯಾರೆಟು, ಬೀನ್ಸ್ ಎಲ್ಲ ಬೇಯಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತಂತಲೇ ಹೇಳ್ಬೋದು. ಸೊ ಒಂದೇನಾದರೂ ಪ್ಲೇಟ್ ತೊಗೊಂಡು ಅದಕ್ಕೆ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡಿ. ಎಲ್ಲ ತರಕಾರಿಗಳು ಬೆಂದ ಮೇಲೆ ನಿಮಗೆ ಈ ಥರ ಆಗುತ್ತೆ. ಈ ಥರ ಎಲ್ಲ ಆದಮೇಲೆ ನೆಕ್ಸ್ಟ್ ನೀವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಲ್ವಾ ಮಿಕ್ಸಿಯಲ್ಲಿ, ಆ ಪೇಸ್ಟನ್ನು ತೊಗೊಂಡ್ಬಿಟ್ಟು ನೆಕ್ಸ್ಟು ಆ ಪೇಸ್ಟ್ನ ತರಕಾರಿ ಬೇಯಿಸ್ಕೊಂಡಿದ್ರಲ್ವ ಆ ಪೇಸ್ಟ್ನ ಅದರಲ್ಲಿ ಹಾಕಿಬಿಡಿ. ಅದರಲ್ಲಿ ಹಾಕಿದ ತಕ್ಷಣ ಅದು ಚೆನ್ನಾಗಿ ಕುದಿಬೇಕು. ಇವಾಗ ಅದ್ರದ್ದು ಏನು ಫ್ಲೇವರ್ ಇದೆ ಅಲ್ವಾ, ನಾವೇನು ಹಾಕಿದ್ವಲ್ಲ ಹಸಿಮೆಣಸಿಕಾಯಿ ಪೇಸ್ಟು ಅದೆಲ್ಲ, ಆ ಫ್ಲೇವರು ಎಲ್ಲ ತರಕಾರಿ ಒಳಗೆ ಹೋಗಬೇಕು ಅಂದರೆ ನೀವು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ಬೇಕಂತಲೇ ಹೇಳ್ತೀನಿ. ಇದರಿಂದ ನಿಮಗೆ ಸಾಗೋದು ಸ್ಮೆಲ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ಥಿಕ್ನೆಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಈಸಿಯಾಗಿರುವಂಥ ರೆಸಿಪಿ ಇದು. ಹಂಗೆ ನೋಡಿದರೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಯಾಕಂದರೆ ಇವಾಗ ಸಾಗು ಎಲ್ಲ ತರಕಾರಿಗಳೆಲ್ಲ ಬೆಂದಿದೆ ಅಲ್ವಾ, ಇವಾಗ ಅದ್ರ ಫ್ಲೇವರ್ ಹೋಗಬೇಕಷ್ಟೆ. ಇವಾಗ ಒಂದು 1/2 ಕಪ್ಪಷ್ಟು ನೀರು ಹಾಕಿ, ಯಾಕಂದರೆ ನೀರು ಹಾಕೋದ್ರಿಂದ ಅದು ಕುದ್ದು ಸ್ವಲ್ಪ ಕಮ್ಮಿನೂ ಆಗತ್ತಂತಲೇ ಹೇಳ್ಬೋದು. ಅದಕ್ಕೆ ಸ್ವಲ್ಪ ನೀವು ಇವಾಗ ಸ್ವಲ್ಪ ಬೇಕಿದ್ದರೆ ಉಪ್ಪನ್ನು ಹಾಕ್ಬೋದು. ಯಾಕಂದರೆ ತರಕಾರಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೀವಿಲ್ಲಿ 1/2 ಸ್ಪೂನಷ್ಟು ಉಪ್ಪನ್ನು ಹಾಕಿದರೆ ತರಕಾರಿಗಳು ಮತ್ತು ಮಸಾಲ ಎಲ್ಲ ಚೆನ್ನಾಗಿ ಬೇಯುತ್ತಂತಲೇ ಹೇಳ್ಬೋದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಕ್ಕರೆನೂ ಹಾಕಿ ಅಂತ ಹೇಳ್ತೀನಿ. ಸಕ್ಕರೆ ಹಾಕೋದ್ರಿಂದ ನಿಮಗೆ ಸ್ವೀಟ್ನೆಸ್ ಕೂಡ ಬರುತ್ತೆ. ಸ್ವೀಟ್ನೆಸ್ಸು ಮತ್ತು ಅದಿರ್ತಕ್ಕಂಥ ಟೆಕ್ಸ್ಚರು ಎಲ್ಲ ಸಖತ್ತಾಗಿ ಬರುತ್ತಂತಲೇ ಹೇಳ್ಬೋದು. ಒಂದು ಸ್ಪೂನು ಅಥವಾ 1/2 ಸ್ಪೂನ್ ಎಷ್ಟು ಸ್ವೀಟ್ನೆಸ್ ಬೇಕೋ ಅದನ್ನು ಹಾಕಿಬಿಡಿ. ಇವಾಗ ಚೆನ್ನಾಗಿ ಸಾಗುನೇ ಬೇಯಕ್ಕೆ ಬಿಡಿ, ಯಾಕಂದರೆ ಮಸಾಲ ಎಲ್ಲ ತರಕಾರಿ ಒಳಗಡೆ ಹೋಗಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಬೇಕಿದ್ರೆ ಲಿಡ್ನ ಕೂಡ ಕ್ಲೋಸ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಇಟ್ಟರು ನಡೆಯುತ್ತೆ. ಚೆನ್ನಾಗಿ ಕುದ್ದ ಮೇಲೆ ನಿಮಗೆ ಗೊತ್ತಾಗುತ್ತೆ ಟೆಕ್ಸ್ಚರ್ ಯಾವ ಥರ ಚೇಂಜ್ ಆಗುತ್ತೆ ಅಂತಂದು. ಒಳ್ಳೆ ಘಮ ಬರುತ್ತೆ, ನಿಮಗೆ ಆಲ್ರೆಡಿ ಗೊತ್ತಾಗ್ತಿರತ್ತೆ. ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವಾ, ನೀವು ಪೇಸ್ಟ್ ಮಾಡಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಕಾಯಬೇಕು. ಅದು ಚೆನ್ನಾಗಿ ಕುದಿಬೇಕು. ಕುದ್ರೆ ನಿಮಗೆ ಈ ಥರ ಕಾಣುತ್ತೆ ನೋಡಿ. ಇಲ್ಲಿ ಇಷ್ಟು ಚೆನ್ನಾಗಿ ಕುದ್ಮೇಲೆ ಅದ್ರದ್ದು ಎಲ್ಲ ಎಣ್ಣೆ ಬಿಟ್ಕೊತಾ ಹೋಗುತ್ತೆ. ಅದು ಎಲ್ಲ ಎಣ್ಣೆ ಬಿಟ್ಕೊಂಡು ಮೇಲೆ ನೋಡಿ ಲೇಯರ್ ಯಾವ ಥರ ಫಾರ್ಮ್ ಆಗಿದೆ ಅಂತ. ಈ ಸಾಗುನ ಮಾಡಿಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಳ್ಳಿ. ಇದನ್ನು ನೀವು ಸೆಟ್ ದೋಸೆ ಜೊತೆಗೆ, ಪೂರಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಅದಾದಮೇಲೆ ಚಪಾತಿ ಜೊತೆಗೂ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಇದು ತಿನ್ನೋದ್ರಿಂದ ಎಲ್ಲ ತರಕಾರಿಗಳು ಕೂಡ ತಿಂದಂಗಾಗತ್ತೆ. ದೋಸೆ, ಬೆಣ್ಣೆ, ಸಾಗು ತಿಂತಾಯಿದ್ರೆ ಮಜಾನೇ ಬೇರೆ. ಮತ್ತೆ ಸಿಗೋಣ. ಧನ್ಯವಾದ.